ಉತ್ತಮವಾಗಿರ್ತಕ್ಕಂಥ ಮಳೆ. ನಾನು ನಿನ್ನೆವರೆಗೂ ಕೂಡ ರಾಜ್ಯ ವಿಧಾನಸಭೆ ಅಧಿವೇಶನದಲ್ಲಿ ಭಾಗಿಯಾಗಿದ್ದೇನೆ. ಆ ಸಂದರ್ಭದಲ್ಲಿ ಅನೇಕ ಸಿರ್ಸಿ ಮತ್ತು ಸಿದ್ದಾಪುರ ತಹಸೀಲ್ದಾರ್ ಮತ್ತು ಅನೇಕ ಅಧಿಕಾರಿಗಳ ಮುಖಾಂತರ ಇಲ್ಲಿಯ ದಿನಚರಿಯನ್ನು ನಾನು ತಿಳ್ಕೊಳ್ತಾ ಇದ್ದೇನೆ. ಭಾಳಷ್ಟು ಮಳೆ ಆಗಿರುವಂಥದ್ದು, ಭಾಳಷ್ಟು ಹಾನಿಯಾಗಿದೆ. ಈಗ ರಸ್ತೆಗಳು ಕೂಡ ಭಾಳ ಹಾನಿ ಮತ್ತು ಕುಸಿದಿರುವಂಥದ್ದು. ಇದ್ರ ಜೊತೆಯಲ್ಲಿ ಅನೇಕ ಮನೆಗಳು ಕೂಡ ಇವತ್ತು ಬಿದ್ದಿರುವಂಥದ್ದು. ಗಂಜಿ ಕೇಂದ್ರವನ್ನು ಕೂಡ ಈಗಾಗಲೇ ತಮ್ಮ ಜೊತೆ ನಾನು ಕಲ್ಯಾಣಪುರ ಗಂಜಿ ಕೇಂದ್ರಕ್ಕೆ ಹೋಗಿ ಅಲ್ಲಿಯ ಜನರ ಸ್ಥಿತಿಗತಿಯನ್ನು ಅರ್ಥಕೊಂಡು ನಾವೆಲ್ಲರೂ ಕೂಡ ಇಲ್ಲಿವರೆಗೆ ಬಂದಿದ್ದಾರೆ. ನಾನು ಒಂದನ್ನು ಹೇಳೋಕ್ಕೆ ಬಯಸ್ತೀನಿ. ನಾನು ಇಷ್ಟು ದೊಡ್ಡ ಮಳೆ ಆದರೂ ಕೂಡ ಅನಾಹುತ ಘಟ್ಟ ಕೆಳಗಡೆ ಅಂಕೋಲ ಹತ್ರ ಒಂದು ದೊಡ್ಡ ಅನಾಹುತ ಆಗಿರುವಂಥದ್ದು. ಕುಮಟಾ ಸಿರ್ಸಿ ರಸ್ತೆಯಲ್ಲೂ ಕೂಡ ದರೆ ಕುಸಿತು ಅಲ್ಲಿ ರಸ್ತೆ ಬಂದಾಗಿರುವಂಥದ್ದು. ಕುಮಟಾ ಸಿದ್ದಾಪುರ ರಸ್ತೆಯಲ್ಲೂ ಕೂಡ ದರೆ ಕುಸಿತು ಅಲ್ಲಿ ಕೂಡ ರಸ್ತೆ ಬಂದಾಗಿರುವಂಥದ್ದು. ಸಹಜವಾಗಿ ಮಳೆಗಾಲ ಆದಾಗ ಇವೆಲ್ಲ ದರೆ ಕುಸಿಯುವಂಥದ್ದು, ಮರ ಬೀಳುವಂಥದ್ದು ಸಹಜ. ಆದರೆ ಸಿರ್ಸಿ ಸಿದ್ದಾಪುರ ಮತ್ತು ಅಂಕೋಲ ಹತ್ತಿರ ಏನು ಘಟನೆ ಆಗಿದೆಯೋ ಇದು ಆ ರಸ್ತೆಯ ವೈಜ್ಞಾನಿಕವಾಗಿರ್ತಕ್ಕಂಥ ಯೋಜನೆ ಮಾಡಿ ಅಷ್ಟೊಂದು ಜೀವನ ತಗೊಳ್ಳೋಕ್ಕೆ ಕಾರಣೀಭೂತರು. ನೀಲಿ ರಕ್ಷಣೆ ಮಾಡಿದರು, ಪ್ರಾಜೆಕ್ಟ್ ಏನು ಮಾಡಿದರು, ಅವರ ಬೇಜವಾಬ್ದಾರಿ ಅನ್ನೋದನ್ನು ಹೇಳಕ್ಕೆ ಬಯಸ್ತಾರೆ. ಸಾಕಷ್ಟು ಧಾರಾಕಾರವಾಗಿ ಬೆಳ್ತಕ್ಕಂಥ ನಮ್ಮ ಪ್ರದೇಶ ಇದು. ಅಂಥದ್ರಲ್ಲಿ ಹೊಸ ರೋಡನ್ನು ಮಾಡುವಾಗ, ನೀಲಿ ರಕ್ಷಣೆ ಮಾಡುವಾಗ ಇಲ್ಲಿ ಯಾವ ರೀತಿಯಲ್ಲಿ ಧರೆಯನ್ನು ಕಟ್ ಮಾಡಿದರೆ, ಯಾವ ಆ್ಯಂಗಲಲ್ಲಿ ಕಟ್ ಮಾಡಿದರೆ ಮಳೆ ಬಂದಾಗ ಅದು ಕುಸಿದೇ ಇರೋ ರೀತಿಯಲ್ಲಿ ಆ ಡಿಸೈನನ್ನು ಮಾಡಿ ಕೆಲಸವನ್ನು ಮಾಡಿದರೆ ಆ ಧರೆ ಭದ್ರವಾಗಿರುತ್ತೆ. ಅದು ಆ ರೀತಿ ಮಾಡಿರುವಂಥದ್ದಲ್ಲ. ಭಾಳ ಶಾರ್ಪವಾಗಿ ಆ ಧರೆಯನ್ನು ತೆಗೆದು ರಸ್ತೆಯನ್ನು ಮಾಡಿ ಇವತ್ತು ನೂರಾರು ವೆಹಿಕಲಿಗೆ ತೊಂದರೆ ಇರುವಂಥದ್ದು. ಅಂಕೋಲದಲ್ಲಿ ಅನೇಕ ಜೀವವನ್ನು ತೆಗೆದ್ರ ಮುಖಾಂತರ ಭಾಳಷ್ಟು ವೆಹಿಕಲ್ ಕೂಡ ಕೊಚ್ಕೊಂಡು ನೀರಿಗೆ ಹೋಗಿರುವಂಥದ್ದು. ಈ ರೀತಿ ಆಗಬಾರ್ದು. ಆದರೆ ಇವತ್ತು ಬೆಳಗಿನಿಂದ ನಾನು ನಮ್ಮ ತಹಸೀಲ್ದಾರು, ನಮ್ಮ ಅಧಿಕಾರಿಗಳ ಜೊತೆಯಲ್ಲಿ ನಾವು ಸಿದ್ದಾಪುರ ತಾಲೂಕು ವ್ಯಾಪ್ತಿಯಲ್ಲಿ ಪ್ರವಾಸವನ್ನು ಮಾಡ್ತೀವಿ. ನಾವು ಸಾಕಷ್ಟು ಮಳೆ ಆಗ್ತಾಯಿದೆ. ಒಂದು ಕಡೆ ನಮ್ಗೆ ಖುಷಿ ಆಗುತ್ತೆ. ಹಿಂದಿನ ವರ್ಷ ನಮ್ಮ ವಾಡಿಕೆ ಅಂತ ಮಳೆ ಆಗಿಲ್ಲ, ಆದರೆ ಈ ವರ್ಷ ಚೆನ್ನಾಗಿ ಮಳೆ ಬರ್ತಾಯಿದೆ. ಹಾಗೆ ನಮ್ಮ ರೈತರಿಗೆ ಮಳೆ ಎಷ್ಟು ಬರುತ್ತೋ ಅಷ್ಟು ಖುಷಿ ಆಗುತ್ತೆ. ಆಗ ಅಷ್ಟೇ ನೆಮ್ಮದಿ ಕೂಡ ಬೇಕಾಗುತ್ತೆ. ಇವತ್ತು ಅರಿಂದೂರ ಹತ್ರ ಅಲ್ಲಿ ನೆರೆ ಬಂದು ಅನೇಕ ರೈತರಿಗೆ ಈಗಾಗಲೇ ಬಿತ್ತಿ ಒಳ್ಳೆ ಭತ್ತ ಬಂದಿತ್ತು. ಅದನ್ನು ನೋಡಿದ್ದೇನೆ, ಮಳೆ ಬರೋ ನೋಡಿದ್ದೀನಿ ನಾನು. ಆದರೆ ಇವತ್ತು ನೀರು ನಿಂತು ಅದು ಪೂರ್ತಿ ಕರೆಗೆ ಹೋಗುವಂಥದ್ದು. ಅದಕ್ಕೂ ಕೂಡ ಸರ್ಕಾರದಿಂದ ಪರಿಹಾರ ಕೊಡುವಂಥದ್ದು ಒಂದು ಕಡೆ. ಆದರೆ ಇನ್ನೊಂದು ಕಡೆ ಒಂದೆರಡು ಕಡೆ ಮರ ಬಿದ್ದು, ಕೊಟ್ಟಿಗೆ ಬಿದ್ದು 2 ಹಸು ಸತ್ತಿರುವಂಥದ್ದು. ಮತ್ತು ಹೀಗೆ ಇನ್ನೂ ಅನೇಕ ಎಲ್ಲೆಲ್ಲಿ ನಮ್ಮ ತಾಲೂಕು ವ್ಯಾಪ್ತಿಯಲ್ಲಿ ನಗರದಲ್ಲಿರ್ಬೋದು, ಗ್ರಾಮೀಣ ಭಾಗದಲ್ಲಿರ್ಬೋದು ಏನು ತೊಂದರೆ ಆಗಿದೆಯೋ ನಮ್ಮ ಅಧಿಕಾರಿಗಳ ಜೊತೆ ನಾವು ವೀಕ್ಷಣೆಯನ್ನು ಮಾಡಿ ಅವರಿಗೆ ತಕ್ಷಣ ಅಲ್ಲಿ ನಮ್ಮ ಕೈಯಲ್ಲಿ ಆದಷ್ಟು ಪರಿಹಾರವನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಮಾಡ್ತೀವಿ ನಾವು.